ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವರ, ನೆಮ್ಮದಿ ಅನ್ನೋದು ಅಂಗಡಿಯಲ್ಲಿ ಸಿಗೋ ವಸ್ತುನ ಬೇಕು ಅಂದಾಗೆಲ್ಲ ಕೊಂಡ್ಕೊಳ್ಳೋದಿಕ್ಕೆ. ನೆಮ್ಮದಿ ಸಿಗ್ಬೇಕು ಅಂದ್ರೆ ಮನ್ಸು ತಿಳಿ ಆಗ್ಬೇಕು. ಮನ್ಸು ತಿಳಿ ಆಗ್ಬೇಕಂದ್ರೆ ಮನ್ಸಲ್ಲಿರೋದೆಲ್ಲ ಆಚೆ ಬರ್ಬೇಕು. ಮನ್ಸಲ್ಲಿರೋ ಮಾತುಗಳು ಆಚೆ ಬರ್ಬೇಕಂದ್ರೆ ಎದುರುಗಡೆ ಇರೋರ್ಗೆ ಕೇಳೋ ತಾಳ್ಮೆ ಇರ್ಬೇಕು. ಈಗ ಇಷ್ಟೆಲ್ಲ ಪ್ರಾಬ್ಲಮ್ ಶುರು ಆಗಿದ್ದು ಸುಬ್ಬು ಹೇಳಿದ ಟೈಮಿಗೆ ಬರಲಿಲ್ಲ ಅಂತ ತಾನೆ. ಸುಬ್ಬು ಅದನ್ನ ಬೇಕು ಅಂತಾನೆ ಮಾಡಿದಾನೆ ಅಂತ ಕೆಲವರ ಅಭಿಪ್ರಾಯ. ಆದ್ರೆ ನಾವು ಸಾಲಿಗ್ರಾಮದಿಂದ ಬರುವಾಗ ಏನೆಲ್ಲ ಆಯ್ತು ಅಂತ ಇಷ್ಟೆಲ್ಲ ಆಯ್ತು. ಏನೇ ಆಗಿರ್ಬೋದು, ನಾನು ಮೊದಲು ಸುಬ್ಬಿಗೆ ಹೇಳಿದ್ದೆ, ಹೇಳಿ ಟೈಮಿಗೆ ಬರಬೇಕು ಅಂತ. ಬರಕ್ಕಾಗ್ಲಿಲ್ಲ ಅಂದ್ರೆ ಹೇಳಕ್ ಹೇಳಿದ್ದೆ. ನೆಂಟ್ರಿಷ್ಟ್ರು ಅಕ್ಕಪಕ್ಕದ ಮನೆಯವ್ರು ಬಂದೆ ನಮ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಇಂಥ ಜನ ಇಂಥ ಸಂಬಂಧ ಯಾಕ್ರಿ ಮಾಡ್ತೀರಾ ಅಂತ ನಮ್ಮನ್ನ ಕೇಳಿದ್ರು. ಮದ್ವೆ ಆದ್ಮೇಲೆ ವರಲಕ್ಷ್ಮಿ ಬರೋದು ನಿಮ್ ಮನೆಗ, ನಿಮ್ ನೆಂಟ್ರ ಮನೆಗ ಅಥವಾ ನಿಮ್ ಅಕ್ಕಪಕ್ಕದವ್ರ ಮನೆಗ? ಹೋಗ್ಲಿ ಬಿಡಿ. ಆದ್ರೂ ಒಂದ್ ಮಾತು ಕೇಳ್ತೀನಿ. ನಾವು ಸಾಲಿಗ್ರಾಮದಿಂದ ಬರುವಾಗ ಮುಂದೆ ಹೀಗೆಲ್ಲ ಆಗತ್ತೆ ಅಂತ ನಮಗ್ ಖಂಡಿತ ಗೊತ್ತಿರ್ಲಿಲ್ಲ. ಮುಂದೆ ಹೀಗಾಗತ್ತೆ ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿತ್ತಾ? ಮುಂದೆ ನಾವಿಬ್ರು ಮದ್ವೆ ಆಗಕ್ಕಾಗಲ್ಲ ಅಂತ ವರ ಮತ್ತೆ ವರ್ಧನ್ ಗೊತ್ತಿದ್ರೆ ಅವರಿಬ್ರು ಪ್ರೀತಿನೇ ಮಾಡ್ತಾ ಇರ್ಲಿಲ್ಲ. ಮುಂದೆ ಹೀಗೆಲ್ಲ ಆಗತ್ತೆ, ಮದ್ವೆ ಕ್ಯಾನ್ಸಲ್ ಆಗುತ್ತೆ ಅಂತ ನಿಮಗ್ ಗೊತ್ತಿದ್ರೆ ನೀವು ನಿಮ್ ನೆಂಟ್ರನ್ನ ಊರಿಂದ ಕರೆಸ್ತಾನೆ ಇರ್ಲಿಲ್ಲ. ಮುಂದೆ ಹೀಗೆಲ್ಲ ಆಗತ್ತೆ ಅಂತ ನಿಮಗ್ ಗೊತ್ತಿದ್ರೆ ಅಕ್ಕಪಕ್ಕದ ಮನೆಯವ್ರನ್ನ ನೀವು ಕರಿತಾನೆ ಇರ್ಲಿಲ್ಲ. ಮುಂದೆ ಆಗೋದ್ರ ಬಗ್ಗೆ ಗೊತ್ತಿಲ್ಲದೆ ಸುಬ್ಬು ಮಾಡಿದ್ದು ತಪ್ಪು ಅನ್ನೋದಾದ್ರೆ ನೀವೆಲ್ಲ ಮಾಡಿದೇನು? ನೀವೆಲ್ಲ ತುಂಬಾ ದೊಡ್ಡವರು, ಕಷ್ಟ ಸುಖ ತುಂಬಾ ಹತ್ರದಿಂದ ನೋಡಿರೋರು. ಬದುಕು ಅಂದಮೇಲೆ ನಾವು ಅನ್ಕೊಳ್ದೆ ಇರೋದಾಗಬಹುದು, ನಾವು ಅನ್ಕೊಂಡಿದ್ದು ಆಗದೆ ಇರಬಹುದು. ಇಂಥ ಮಾತುಗಳು ನೀವು ದೊಡ್ಡವರಾಗಿ ನಮಗೆ ಹೇಳಬೇಕು ಹೊರತು ನಮ್ಮ ಕೈಯಲ್ಲಿ ಹೇಳಿಸ್ಕೋಬಾರ್ದು. ಇದನ್ನೇ ನೆಪ ಮಾಡಿಕೊಂಡು ಹೃದಯದಲ್ಲಿ ಪ್ರೀತಿ ತುಂಬಿಕೊಂಡಿರೋ ಜೀವಗಳನ್ನ ದೂರ ಮಾಡಬೇಡಿ. ಪ್ರಪಂಚದಲ್ಲಿ ಪ್ರೀತಿಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ತಾಯಿ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಿಮ್ ಮಗ ಹಾಗೆ ನಿಂತ್ಕೋತಾನೆ ಇರ್ಲಿಲ್ಲ. ನಿಮ್ಗೆ ನಿಮ್ ಮಕ್ಳ ಮೇಲೆ ಪ್ರೀತಿ ಇಲ್ಲದೆ ಹೋಗಿದ್ರೆ ನೀವ್ ಈ ಮದ್ವೆಗೆ ಮೊದಲು ಒಪ್ಕೋತಾನೆ ಇರ್ಲಿಲ್ಲ. ಪ್ರೀತಿಗೆ ಎಲ್ರೂ ಬದಲಾಯಿಸೋ ಶಕ್ತಿ ಇದೆ, ಹೌದಲ್ವಾ? ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಸುಬ್ಬು ಅಲ್ಲ. ಸುಬ್ಬು ಅವತ್ತು ಟೈಮಿಗೆ ಬರ್ದೇ ಇರೋದಕ್ಕೆ ಕಾರಣ ನಾನು ಅವತ್ತು ರೋಡಲ್ಲಿ ಆ ಹುಡುಗಿರ ಜೊತೆ ಜಗಳ ಮಾಡಿರ್ಲಿಲ್ಲ ಅಂದಿದ್ರೆ ನಾವು ಆ ರೌಡಿಗಳ ಹತ್ರ ಸಿಕ್ಕಾಕೋತಾನೆ ಇರ್ಲಿಲ್ಲ. ನಾವು ಅವರಿಂದ ಜೀವ ಉಳಿಸ್ಕೊಂಡು ಬಂದಿದ್ದೇ ಹೆಚ್ಚು. ಸುಬ್ಬು ಆಗ್ಲೂ ನನ್ನನ್ನು ಕಾಪಾಡ್ಕೊಂಡ. ಸಂಬಂಧನೇ ಇಲ್ದೇ ಇರೋ ನನ್ನನ್ನೇ ಅವ್ನು ಕಾಪಾಡ್ಕೊಂಡಿದ್ದಾನೆ ಅಂದ್ರೆ ಒಡ ಹುಟ್ಟಿರೋ ತಂಗಿನ, ತನ್ನ ಭಾವ ಆಗೋನ್ನ, ತನ್ನ ಮನೆಯವ್ರ ಜೊತೆ ಸಂಬಂಧ ಬೆಳೆಸೋರ್ನ ಅವ್ನು ಕಾಪಾಡ್ಕೊಳ್ಳಲ್ವಾ? ವರ ಮತ್ತೆ ವರ್ಧ ಪ್ರೀತಿಸಿದ್ದು ನಿಜ. ಆದ್ರೆ ಅವರಿಬ್ರು ಒಂದಾಗ್ಬೇಕು, ಅವ್ರ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿರೋನು ಸುಬ್ಬು. ಅದಕ್ಕೋಸ್ಕರ ಮೊದಲು ಪ್ರಯತ್ನ ಪಟ್ಟಿದ್ದೆ ಸುಬ್ಬು.
ಸುಬ್ಬು ವರನ್ಗೆ ಮಾತು ಕೊಟ್ಟಿದ್ದ, ಈ ಮದ್ವೆ ಆಗೇ ಆಗತ್ತೆ ಅಂತ. ಆ ಮಾತಿಗೆ ತಕ್ಕ ಹಾಗೆ ಅವ್ನು ನಡ್ಕೊಂಡಿದ್ದ. ಆದ್ರೆ ವಿಧಿ ಅವನಿಂದ ಇಂಥ ಕೆಲಸ ಮಾಡಿಸ್ಬಿಡ್ತು. ಅದ್ರಲ್ಲಿ ಅವನ್ ತಪ್ಪೇನಿದೆ ಹೇಳಿ? ಸುಬ್ಬು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪವನಲ್ಲ. ಅವನ್ ಶ್ರದ್ಧೆ, ಅವನ್ ಒಳ್ಳೆತನ, ಅವನ್ ಮನ್ಸಲ್ಲಿರೋ ಪ್ರೀತಿನ ನೋಡಿ ಅಪ್ಪ ಇವತ್ತವರೆಗೂ ಅವನನ್ನ ನಮ್ಮ ಮನೆ ಮಗ ಅಂತ ಹೇಳೋದು. ನಿಮ್ಮಪ್ಪ ಹೇಳ್ಬಿಟ್ರೆ ಅದನ್ನ ನಾವೆಲ್ಲ ಒಪ್ಕೋಬೇಕಾ? ಸುಮ್ನಿರಮ್ಮ. ಅಕ್ಕ, ಈ ಹುಡುಗಿ ನಿನ್ ತಲೆ ಕೆಡ್ಸೋ ಪ್ರಯತ್ನ ಮಾಡ್ತಿದ್ದಾಳೆ ನೋಡು. ನೀನ್ ಇದನ್ನೆಲ್ಲ ಕಿವಿಗೆ ಹಾಕೋಬೇಡ. ಮದ್ವೆ ಮಾತುಕತೆಗೆ ಸರಿಯಾದ ಟೈಮ್ಗೆ ಇವ್ರು ಬರ್ಲಿಲ್ಲ ಅಂದ್ಮೇಲೆ ಮದ್ವೆ ಮುರಿದು ಬಿತ್ತು ಅಂತಾನೆ ಅರ್ಥ. ನಡಿಯಕ್ಕ ಹೊರಡೋಣ. ಮಾತುಕತೆಗೆ ಬರ್ಲಿಲ್ಲ ಅಂದ ಮಾತ್ರಕ್ಕೆ ಸಂಬಂಧನೇ ಮುರಿದು ಹೋಗುತ್ತೆ ಅನ್ನೋದಾದ್ರೆ ಮದ್ವೆ ಆದ್ಮೇಲೆ ಇಂಥ ಎಷ್ಟೋ ಮಾತುಕತೆಗಳು ಬರ್ಬೋದು. ಆಗ ಗಂಡ ಹೆಂಡತಿನ ದೂರ ಮಾಡ್ಬಿಡ್ತೀರಾ? ಮಾತುಕತೆಗಳು ಸಂಬಂಧನ ಬೆಸಿಬೇಕು ಹೊರತು ಸಂಬಂಧನ ದೂರ ಮಾಡಬಾರ್ದು. ನನ್ ಮೇಲೆ ನಂಬಿಕೆ ಇಡಿ. ನಾನು ಯಾವತ್ತೂ ಯಾರಿಗೂ ಈ ರೀತಿ ಹೇಳ್ದವಳೆ ಅಲ್ಲ. ಸುಬ್ಬು ನಮ್ಮ ಮನೇಲಿ ಇಷ್ಟು ವರ್ಷ ಕೆಲಸ ಮಾಡಿದಾನೆ ಅಂದ್ರೆ ಅವನ್ ಏನು ಅನ್ನೋದು ಅಪ್ಪಂಗೆ ಚೆನ್ನಾಗಿ ಗೊತ್ತು. ಅಪ್ಪ ಮಿನಿಸ್ಟರ್ ಆಗಿರೋದ್ರಿಂದ ಇಡೀ ರಾಜ್ಯ ಜನ ಅಪ್ಪನ ಕೆಲಸನ ಮೆಚ್ಕೊಂಡಿರ್ಬೋದು. ಆದ್ರೆ ಅಪ್ಪ ಸುಬ್ಬು ಕೆಲಸನ ಮೆಚ್ಕೊಂಡಿದ್ದಾರೆ. ಇವರಪ್ಪ ಮಿನಿಸ್ಟ್ರಾ? ವೀರೇಂದ್ರ ಸರ್ದೇಸಾಯಿ ಅವರು ಮನೇಲಿ ಯಾರನ್ನ ಬೇಕಾದ್ರೂ ದೂರ ಮಾಡ್ಕೋತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಸುಬ್ಬನ್ ಮಾತ್ರ ದೂರ ಮಾಡ್ಕೊಳ್ಳಲ್ಲ. ವೀರೇಂದ್ರ ಸರ್ದೇಸಾಯಿ ಅವ್ರ ಮಗಳ ಇವಳು. ಸುಬ್ಬುಗೆ ಒಂದ್ ಸ್ವಲ್ಪ ತೊಂದರೆ ಆದ್ರೂ ಸಹಿಸ್ಕೊಳ್ಳಲ್ಲ. ಸುಬ್ಬು ಅಷ್ಟು ನಂಬಿಕೆ ಗಳಿಸಿದಾನೆ. ಅಕ್ಕ, ಒಂದ್ ನಿಮಿಷ ಬಾರೆ. ಏನೇ? ಒಂದ್ ನಿಮಿಷ. ನೀವು ಮಾತಾಡ್ಕೊಂಡು ಏನೇ ನಿರ್ಧಾರ ತಗೋಬಹುದು. ಆದ್ರೆ ನಿಮ್ ನಿರ್ಧಾರ ಈ ಸಂಬಂಧ ಬೇಡ ಅನ್ನೋದೇನಾದ್ರೂ ಆದ್ರೆ ಜಗತ್ತಲ್ಲಿ ಒಂದ್ ಒಳ್ಳೆ ಸಂಬಂಧನ, ಒಂದ್ ಒಳ್ಳೆ ಲಕ್ಷ್ಮಿ ಅಂತ ಹುಡುಗಿ, ಅವಳು ನಿಮ್ಮ ಮನೆ ಸೊಸೆ ಆಗಿ ಬಂದ್ರೆ ನಿಮ್ಮ ಅದೃಷ್ಟ ಖಂಡಿತ ಬದಲಾಗುತ್ತೆ. ಯೋಚನೆ ಮಾಡಿ. ಅಕ್ಕ ಬಾ. ಏನೇ? ಬಾ ಅಕ್ಕ, ನೀನು ಬಾ. ಏನ್ ಹೇಳು? ಬಾ. ಏನೇ? ಅಕ್ಕ, ಆ ಹುಡುಗಿ ಮಿನಿಸ್ಟ್ರು ಮಗಳು ಅಂತ ನೀನು ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಮಿನಿಸ್ಟರ್ ಮಗಳಾದ್ರೆ ನಮ್ಗೇನು? ಅಯ್ಯೋ ದಡ್ಡಿ ಕಣೆ. ಇದೇನಕ್ಕ ನಿನ್ನ ಬುದ್ಧಿಗೆ ಏನಾಗಿದೆ ಹೇಳು? ನೋಡು, ಅದು ಯಾರೋ ಸರ್ಕಲ್ ಇನ್ಸ್ಪೆಕ್ಟ್ರು ನನ್ನ ಓರ್ಗಿತ್ತಿ ತಂಗಿ ಗಂಡ ಅಂತ ನನಗೆ ಪರಿಚಯ ಅಂತ ಹೇಳ್ಕೊಂಡು ನಾನು ಇಷ್ಟೆಲ್ಲ ಮೆರೀತಿದ್ದೀನಿ. ಅಂಥದ್ರಲ್ಲಿ ಆ ಹುಡುಗಿ ಮಿನಿಸ್ಟ್ರು ಮಗಳಂತೆ. ಅದು ಅಲ್ಲದೆ ಅವಳು ಈ ಮದುವೆಗೆ ಮಧ್ಯಸ್ಥಿಕೆ ವಹಿಸ್ಕೊಂಡು ಬಂದಿದ್ದಾಳೆ ಕಣೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.